ಫೌಂಡೇಶನ್ ಇಲ್ವಾ? ಆದರೂ ನೀವು ಹೀಗೆ ಯಾವ ಥರ ಕಾಣಿಸ್ಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ತುಂಬ ಸಿಂಪಲ್, ಈಸಿ ಟು ಡೂ ಮೇಕಪ್ ಹೇಳ್ಬೋದು. ಫೌಂಡೇಶನ್ ಇಲ್ಲ ಅಂದರೂ ನೋ ಪ್ರಾಬ್ಲಮ್. ಈ ಒಂದು ಪ್ಯಾಲೆಟ್ ಇದ್ದರೆ ನಿಮಗೆ ಎಲ್ಲದರ ಕೆಲಸ ಇದು ಮಾಡ್ತದೆ. ಬೇಸ್ ಪ್ರಾಡಕ್ಟ್ ಇದು. ನಿಮಗೆ ಸಪ್ರೇಟಾಗಿ ಕನ್ಸೀಲರ್, ಕರೆಕ್ಟರ್ ಏನೂ ಬೇಕಂತ ಇಲ್ಲ. ಇದೊಂದು ಪ್ರಾಡಕ್ಟ್ ಇದ್ದರೆ ಸಾಕು. ಸೊ ಡಾರ್ಕೆಸ್ಟ್ ಶೇಡಿಂದ ನಾನು ಕಲರ್ ಕರೆಕ್ಟ್ ಮಾಡ್ತಿದ್ದೇನೆ. ಸ್ವಲ್ಪ ಅದಕ್ಕೆ ಬ್ರೌನ್ ಮಿಕ್ಸ್ ಮಾಡಿ, ಆಯಿತಾ? ಇದರಿಂದ ಆರಾಮಾಗಿ ಕಲರ್ ಕರೆಕ್ಷನ್ ಆಗ್ತದೆ. ಹಾಗೆ ಇದನ್ನು ಬೆರಳು ಹೆಲ್ಪಿಂದನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನನಗೆ ಅನ್ಇವನ್ನೆಸ್ ಉಂಟು ಅಥವಾ ಸ್ಪಾಟ್ಸ್ ಉಂಟು, ಅಲ್ಲಿ ಪರ್ಟಿಕ್ಯುಲರಾಗಿ ನನಗೆ ಕವರೇಜ್ ಬೇಕು, ಅಲ್ಲೆಲ್ಲ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೇನೆ. ಈಗ ಒಂದು ಲೈಟರ್ ಶೇಡ್ ಏನುಂಟಲ್ಲ ಅದನ್ನು ಪಿಕ್ ಮಾಡಿ ನಾನು ಎಲ್ಲಿ ಕನ್ಸಿಲರ್ ಅಪ್ಲೈ ಮಾಡಿದೆ ಡಾರ್ಕ್ ಶೇಡ್ ಅದ್ರ ಮೇಲೆ ಸಣ್ಣ ಸಣ್ಣ ಡಾಟ್ ಅಪ್ಲೈ ಮಾಡ್ತಾ ಇದ್ದೇನೆ. ಇದನ್ನು ಬೆರಳು ಹೆಲ್ಪಿಂದನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಬ್ರಷ್ ಇಲ್ಲ, ಬ್ಲೆಂಡರ್ ಇಲ್ಲ, ನೋ ಪ್ರಾಬ್ಲಮ್. ಹಾಗೆ ಕಣ್ಣು ಅಡಿಗೆಲ್ಲ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ನ್ಯಾಚುರಲ್ ಕಾಂಟೋರ್ ಹಾಗೇ ಇರಲಿ ನಿಮ್ಮ ಐಲಿಡ್ಡಲ್ಲಿ ಮತ್ತು ಕಣ್ಣು ಕೆಳಗೆ, ಆಯಿತಾ? ಅದೊಂದು ನ್ಯಾಚುರಲಾಗಿ ಐ ಶ್ಯಾಡೋ ಥರನೇ ಕಾಣಿಸ್ತದೆ. ನೀವು ಸಪ್ರೇಟಾಗಿ ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡಬೇಕಂತ ಇಲ್ಲ. ಹೇಳಿದೆಲ್ಲ ಇದು ಈಸಿಯೆಸ್ಟ್ ಮೇಕಪ್ ಲುಕ್. ಈಗ ಎಲ್ಲ ಒಂದು ಸತಿ ಆರಾಮಾಗಿ ಬ್ಲೆಂಡ್ ಆದಮೇಲೆ ಫುಲ್ ಫೇಸ್ ಈವನ್ ಔಟ್ ಆಯ್ತಲ್ಲ, ಸ್ವಲ್ಪ ಇದಕ್ಕೆ ಒಂದು ಫ್ಲಶ್ ಕೊಡುವ ಕಲರ್. ಇಲ್ಲಿ ನಾನೊಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಇರೋ ಪಿಂಕ್ ಆರ್ ಕೋರಲ್, ಬ್ರೌನ್, ಯಾವ ಲಿಪ್ ಶೇಡ್ ನಿಮ್ಗೆ ಇಷ್ಟ ಆಗ್ತದೆ ಅದನ್ನು ನೀವು ಯೂಸ್ ಮಾಡ್ಬೋದು. ಒಂದು ವೇ ಅಂದರೆ ಹೀಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡೋದು, ಆಯಿತಾ? ಇದು ಏನಾದರೂ ನಿಮಗೆ ಪ್ಯಾಚಿ ಅನ್ನಿಸ್ತದೆ ಅಥವಾ ಬ್ಲೆಂಡಿಂಗ್ ಕಷ್ಟ ಆಗ್ತದೆ ಹೇಳಿದರೆ, ಇನ್ನೊಂದು ಟ್ರಿಕ್ ಅಂದರೆ ಕೈ ಹಿಂದೆ ಹೀಗೆ ಸ್ವಲ್ಪ ನೀವು ಪ್ರಾಡಕ್ಟ್ ಪಿಕ್ ಮಾಡಿ ಅದನ್ನು ಬೆರಳಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಿ, ಏನೆರಡು ಬೆರಳಲ್ಲಿ ಪಿಗ್ಮೆಂಟ್ ಬರ್ತದಲ್ಲ ಅದನ್ನು ಅಪ್ಲೈ ಮಾಡಿ. ಇದು ದ ಮೋಸ್ಟ್ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು. ಒಂದು ಬ್ಲಷ್ನ ನೀವು ಅಪ್ಲೈ ಮಾಡೋದು ತುಂಬ ಚೆಂದ ಕಾಣ್ತದೆ. ಹಾಗೆ ಮೂಗು ಮೇಲೆ, ಸ್ವಲ್ಪ ಕೆನ್ನೆಗೆ, ಗಲ್ಲದ ಮೇಲೆ ಎಲ್ಲ ಹಾಕಿದರೆ ಓವರಾಲ್ ಲುಕ್ ತುಂಬ ಚೆಂದ ಕಾಣ್ತದೆ. ಈಗ ಒಂದು ಸಿಂಪಲ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದುಂಟು ಅದನ್ನು ನೀವು ಯೂಸ್ ಮಾಡ್ಬೋದು. ಅದೇ ಬೇಕಂತ ಏನೂ ಇಲ್ಲ. ಐಲಿಡ್ ಸೆಟ್ ಮಾಡ್ತಾ ಇದ್ದೇನೆ ಮತ್ತು ಕನ್ಸಿಲರ್ ಅಪ್ಲೈ ಮಾಡಿದಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದೇನೆ. ನಾನು ಎಲ್ಲಿ ಬ್ಲಷ್ ಅಪ್ಲೈ ಮಾಡಿದೆ ಆ ಏರಿಯಾ ನಾನು ಸ್ಕಿಪ್ ಮಾಡ್ತೇನೆ. ಸೊ ಆ ನ್ಯಾಚುರಲ್ ಗ್ಲೋ ನಿಮಗೆ ಗೊತ್ತಾಗ್ತದೆ ಲೇಟರ್ ಪಾರ್ಟಲ್ಲಿ. ನಾನು ಆ ಏರಿಯಾ ಬಿಟ್ಟು ಬೇರೆ ಎಲ್ಲ ಕಡೆಯೂ, ಯಾಕಂದರೆ ನಂದು ಕಾಂಬಿನೇಷನ್ ಸ್ಕಿನ್, ಸೊ ನಾನು ಫೇಸ್ ಸೆಟ್ ಮಾಡ್ತಾ ಇದ್ದೇನೆ. ಈಗ ಒಂದು ಬ್ರೌನ್ ಲಿಪ್ ಲೈನರ್ ತಗೊಂಡಿದ್ದೇನೆ. ಇದು ಸ್ವಿಸ್ ಬ್ಯೂಟಿಯಿಂದ ಡಾರ್ಕ್ ಚಾಕ್ಲೇಟ್ ಅಂತ ಶೇಡ್ ನೇಮ್. ಇದರಿಂದ ನಾನು ಲೋವರ್ ಲ್ಯಾಶ್ ಲೈನ್ಗೆ ಸ್ವಲ್ಪ ಅಪ್ಲೈ ಮಾಡ್ತೇನೆ. ಅದೇನಂತ ಬ್ರೈಟ್ ಡಾರ್ಕ್ ಅಂತ ಅನಿಸೋದಿಲ್ಲ, ಆಯಿತಾ? ತುಂಬ ನ್ಯಾಚುರಲಾಗಿ ಕಾಣ್ತದೆ ಒಂದು ನಿಮ್ಮ ಐ ಶೇಪ್. ಹಾಗೆ ಸ್ವಲ್ಪ ವಿಂಗ್ ಟ್ಯಾಪ್ ಎಳಿತಾ ಇದ್ದೇನೆ ಮತ್ತು ಉಗುರಿಂದ ಹೀಗೆ ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ನೋಡಿ, ಜಾಸ್ತಿ ಏನೂ ಮಾಡಲಿಲ್ಲ ಕಣ್ಣಿಗೆ ನಾನು. ಐ ಶ್ಯಾಡೋ, ಲೈನರ್, ನಥಿಂಗ್. ಈಗ ಸೇಮ್ ಲಿಪ್ ಲೈನರಿಂದ ಲಿಪ್ಸ್ ಲೈನ್ ಮಾಡ್ತಾ ಇದ್ದೇನೆ. ಲಿಪ್ಸ್ಟಿಕ್ ಮತ್ತೆ ಅಪ್ಲೈ ಮಾಡುವ. ಫಸ್ಟ್ ಒಂದು ಪ್ರಾಡಕ್ಟ್ದು ಕೆಲಸ ಆಗಲಿ ಅಂತ. ಸೊ ಲೈನರ್ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಐ ಮೇಕಪ್ ಕಂಪ್ಲೀಟ್ ಮಾಡುವ ಒಂದು ಮಸ್ಕಾರ ಹೆಲ್ಪಿಂದ. ಸೊ ಮಸ್ಕಾರ ತುಂಬ ಇಂಪಾರ್ಟೆಂಟ್. ಇಟ್ ವಿಲ್ ಮೇಕ್ ಆರ್ ಬ್ರೇಕ್ ಯುವರ್ ಮೇಕಪ್. ತುಂಬ ಚೆಂದ ಕಾಣ್ತದೆ. ಒಂದು ಸತಿ ನೀವು ಮಸ್ಕಾರ ಅಪ್ಲೈ ಮಾಡಿ ನೋಡಿ, ಮಾಡದೇ ಇದ್ದರೆ ನೀವು ಟ್ರೈ ಮಾಡಿ ಮಸ್ಕಾರನ. ತುಂಬ ಚೆಂದ ಕಾಣ್ತದೆ. ನಿಮ್ಮ ಕಣ್ಣು ಇನ್ನೂ ಎನ್ಹ್ಯಾನ್ಸ್ ಆಗ್ತದೆ, ನಿಮ್ಮ ಐ ಬ್ಯೂಟಿ, ಆಯಿತಾ? ಹೀಗೆ ಕರ್ಲ್ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಉಂಟು ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೇನೆ ಅಂತ. ಇದರಿಂದಾಗಿ ನಿಮ್ಮ ಲ್ಯಾಶಸ್ ತುಂಬ ಎಲಾಂಗೇಟೆಡ್ ಅಂತ ಅನ್ನಿಸ್ತದೆ ಮತ್ತು ಕರ್ಲ್ ಆಗ್ತದೆ, ವಾಲ್ಯೂಮ್ ಸಹ ಬರ್ತದೆ. ಹಾಗೆ ಲೋವರ್ ಲ್ಯಾಶ್ ಲೈನ್ ಸ್ಕಿಪ್ ಮಾಡಬೇಡಿ, ಲೋವರ್ ಲ್ಯಾಶಸ್ನ ಸ್ಕಿಪ್ ಮಾಡಬೇಡಿ, ಮರೀದೆ ಅಪ್ಲೈ ಮಾಡಿ. ಈಗ ಸೇಮ್ ಲಿಪ್ಸ್ಟಿಕ್ ಏನಿತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಒಂದು ಸತಿ ಲೈನ್ ಮಾಡ್ತಾಯಿದ್ದೇನೆ. ಯಾಕಂದರೆ ತುಂಬ ಡಾರ್ಕ್ ಲಿಪ್ ಶೇಡ್, ನಂಗೆ ಅಷ್ಟೊಂದು ಡಾರ್ಕ್ ಕಲರ್ ಬೇಡ, ಜಸ್ಟ್ ಒಂದು ಪಿಗ್ಮೆಂಟ್ ಬೇಕು. ಅದಕ್ಕೋಸ್ಕರ ಲೈನರ್ ಆಗಿ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡ್ತೇನೆ ಬೆರಳು ಹೆಲ್ಪಿಂದಾನೆ. ಈಗ ಇನ್ನು ಸ್ವಲ್ಪ ಲಿಪ್ಸ್ ಎನ್ಹ್ಯಾನ್ಸ್ ಮಾಡುವ ಹೇಳಿ ಲೈನರ್ನ ಯೂಸ್ ಮಾಡ್ತಾಯಿದ್ದೇನೆ. ಸೇಮ್ ಲೈನರ್ ಇಲ್ಲಿ ನಾನು ಹಾರ್ಡ್ಲಿ ಒಂದು 5-6 ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ಬೋದು. ಬಟ್ ನಿಮ್ಮ ಲುಕ್ನ ಎಲ್ಲಿಂದ ಎಲ್ಲಿಗೆ ಇದು ತಗೊಂಡು ಹೋಗ್ತದೆ ಅಂದರೆ ಟೂ ಗುಡ್. ನೆಕ್ಸ್ಟ್ ಮಸ್ಕಾರ ಸೇಮ್ ಅಪ್ಲೈ ನಾನು ಯೂಸ್ ಮಾಡಿದ್ದೆಲ್ಲ ಅದರದ್ದು ಎಕ್ಸೆಸ್ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡಿ ಐಬ್ರೋನ ಸೆಟ್ ಮಾಡ್ತಾ ಇದ್ದೇನೆ. ಇದರಿಂದ ಪಿಗ್ಮೆಂಟ್ ಸಿಗ್ತದೆ, ಶೇಪ್ ಸಿಗ್ತದೆ, ಐಬ್ರೋಸ್ ಡಿಫೈನ್ ಆಗಿ ಕಾಣ್ತದೆ. ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಓವರಾಲ್ ಮೇಕಪ್ ಲುಕ್ಕಲ್ಲಿ, ಐಬ್ರೋಸ್ ಆ್ಯಂಡ್ ಐ ಲ್ಯಾಶಸ್, ಆಯಿತಾ? ಈಗ ನೋಡಿ, ನಾನು ಹೇಳ್ತಾ ಇದ್ದೆ ಗ್ಲೋ ಇದೇನೆ, ತುಂಬ ಚೆಂದ ಕಾಣ್ತದೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.